ನಮಸ್ತೆ. ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ. ಸೊ ಇವಾಗ ಏನಪ್ಪ ಅಂದರೆ ನೋಡಿ, ಗುರು ಬದಲಾವಣೆ ಈ 19ನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ, ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಿನ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದೇ ರೀತಿ ಗುರು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ. ಅದರಲ್ಲಿ ಯಾವ್ಯಾವ ರಾಶಿಗೆ, ಮೇಷದಿಂದ ಮೀನ ರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ, ಅದೇ ರೀತಿ ಆ ಒಂದು ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಹೇಗಪ್ಪ ಇದೆ ಗುರು ಬದಲಾವಣೆಯಿಂದ ಅಂತಂದರೆ, ಕನ್ಯಾ ರಾಶಿಯವ್ರಿಗೆ ನೋಡಿ, ಬುಧ ಅಧಿಪತಿ, ಬುಧ ಉಚ್ಚನಾಗಿ ತುಲಾರಾಶಿಯಲ್ಲಿ ಬರ್ತಾನೆ. ಶುಕ್ರ ನೀಚನಾಗಿ ಕನ್ಯಾ ರಾಶಿಗೆ ಬರ್ತಾನೆ. ಪರಿವರ್ತನೆ, ಅವರಿಬ್ಬರು ಪರಿವರ್ತನೆ, ಒಂದೇ ಮನೆ 1, 2 ಅಧಿಪತಿ, 9, 10 ಅಧಿಪತಿ ಅಷ್ಟೇ. ಮತ್ತೆ ನೋಡಿ, ಧರ್ಮ ಕರ್ಮಾಧಿಪತಿ ಯೋಗ ಅಂತ ಹೇಳ್ಬೋದು, ಮತ್ತೆ ಬುಧ ಶುಕ್ರ ಯೋಗ ಅಂತ ಹೇಳ್ಬೋದು, ಧನಯೋಗ ಅಂತ ಹೇಳ್ಬೋದು, ರಾಜಯೋಗ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು. ಯಾಕೆ ಅಂದ್ರೆ ನಿಮ್ಮ ಟೈಮ್ ಹಂಗಿದೆ, ಟೈಮ್ ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ 19 ಗುರು 11ನೇ ಮನೆ ಅಂದ್ರೆ ಸರಿಯಾಗಿರೋ ಜಾಗದಲ್ಲಿದ್ದಾನೆ. 11ನೇ ಮನೆ ಅಂದ್ರೆ ಸರಿಯಾದ ಮನೆ ನಿಮ್ಗೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವ್ರಿಗೆ. ಯಾಕಂದ್ರೆ ಇಷ್ಟು ದಿನ ಸೂರ್ಯ ಶನಿ ದೃಷ್ಟಿ ಅಂತ ಹೇಳ್ಬೋದು, ಅದೇ ಶನಿ ದೃಷ್ಟಿ ಇರುತ್ತೆ. ಆದ್ರೆ ಶನಿ ದೃಷ್ಟಿಗೆ ಗುರುದೃಷ್ಟಿ, ಶನಿ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನೀವು ತಪ್ಪಿಸ್ಕೊಳ್ತೀರಿ ಅಂತ ಹೇಳ್ಬೋದು. ಕೆಟ್ಟ ದೃಷ್ಟಿ ಇರೋದ್ರಿಂದ ಅದು ಒಂದೇ ನಿಮ್ಗೆ ಕೆಟ್ಟದ್ದು ಅಂತ ಹೇಳ್ಬೋದು. ಶನಿ ದೃಷ್ಟಿ ಒಂದೇನೆ, ಅಲ್ಲೂ ನೀವು ಬಚಾವಾಗ್ತೀರಾ ಅಂತ ಹೇಳ್ಬೋದು. ಸೊ ನೀವು ಏನೇ ಕೆಲಸ, ಯಾಕಂದ್ರೆ ನೀವು ಕೇಳೋ ಅಂತ ಒಂದು ಏನೇ ನೀವು ಅನ್ಕೊಂಡ್ರು ಕೂಡ ನಿಮ್ಗೆ ಪಾಸಿಟಿವ್ ಆಗುವಂತ ಒಂದು ತಿಂಗಳು, 1.5 ತಿಂಗಳು ಇದಾಗಿರುತ್ತೆ ನೋಡಿ. 15 ದಿನ ಅಂತೂ ತುಂಬಾ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ಶನಿ ಬುಧ ಮತ್ತೆ ಶುಕ್ರ ಚೇಂಜ್ ಆಗೋವರೆಗೂ ನಿಮ್ಗೆ ತುಂಬಾ ಸೂಪರ್ ಅಂತ ಹೇಳ್ಬೋದು. ನಿಮ್ಗೆ ನೀವೇನು ಶುಕ್ರ ಬುಧ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಗೆ ಹ್ಯಾಪಿನೆಸ್ಸು, ನಿಮ್ಮ ಲೈಫಲ್ಲಿ ಸಂತೋಷ, ನಿಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಏನು ಬೇಕೋ, ನೀವೇನು ಕೇಳ್ತೀರೋ ಆ ಕೆಲಸ ಬೇಕು ಅಂದರೆ ಕೆಲಸ, ಇಂಟರ್ವ್ಯೂಗೆ ಹೋಗಿರ್ತೀರ ಕೆಲಸ ಕೊಡು ಕೆಲಸ, ಮತ್ತು ದುಡ್ಡು, ಮತ್ತು ಮದುವೆ, ಮತ್ತು ರಿಲೇಷನ್ಶಿಪ್ಪು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಲವ್ ಅಥವಾ ಮ್ಯಾರೇಜ್ ಇರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಅಂದರೆ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಸೂಪರ್ ಬಿಡಿ. ಕನ್ಯಾ ರಾಶಿಯವ್ರಿಗೆ ನೀವೇನು ಎಕ್ಸ್ಪೆಕ್ಟೇಷನು ಅದಕ್ಕಿಂತ ದುಪ್ಪಟ್ಟು. ಯಾಕಂದರೆ ಗ್ರಹಗಳು ಆ ರೀತಿ ಇದ್ದಾವೆ, ನಿಮಗೆ ಸಪೋರ್ಟಿಂಗ್ ಗ್ರಹಗಳು ಜಾಸ್ತಿ ಇದ್ದಾವೆ ಅಕ್ಟೋಬರಲ್ಲಿ. ಮತ್ತು ನೋಡಿ, ಮದುವೆ ಮುಂಜಿ, ಮನೆ ಗುರುಪ್ರವೇಶ, ಹೊಸ ಮನೆ ತಗೊಳ್ಳೋದು, ಹೊಸ ಮನೆ ಕಟ್ಟೋದು, ಮ್ಯಾರೇಜ್ಗೆ ಡೇಟ್ ಫಿಕ್ಸ್ ಮಾಡೋದು, ಮ್ಯಾರೇಜ್ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಎಲ್ಲದರಲ್ಲೂ ಪಾಸಿಟಿವ್ ಅಂತ ಹೇಳ್ಬೋದು, ಎಲ್ಲದರಲ್ಲೂ ಓಕೆ ಅಂತ ಹೇಳ್ಬೋದು. ಅದರಲ್ಲೂ ಬಿಸ್ನೆಸ್ ಇನ್ವೆಸ್ಟ್ಮೆಂಟು, ಬಿಸ್ನೆಸ್ ಆಪರ್ಚುನಿಟೀಸು, ಮತ್ತು ನೀವೇನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಇಂಕ್ರಿಮೆಂಟ್ಸು, ಪ್ರಮೋಷನ್ಸು, ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ ನಿಮಗೆ. ಯಾಕಂದರೆ ಗ್ರಹಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾವೆ. ಅದೇ ರೀತಿ ನೋಡಿ, ಏನಪ್ಪ ಅಂತಂದರೆ ಏನೇ ಆಗಲಿ ರಿಸಲ್ಟ್ ಮಾತ್ರ ಒಳ್ಳೇದು ಸಿಕ್ಕತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸ್ವಲ್ಪ ವಯಸ್ಸಾಗಿರೋರು, 60 ವರ್ಷ ಆದವರು, ಯಾಕಂದರೆ 8ನೇ ಮನೆ ಶನಿ ದೃಷ್ಟಿ ಬೀಳೋದ್ರಿಂದ, ಸಪ್ತಮದ ಶನಿ ದೃಷ್ಟಿ ಬೀಳೋದ್ರಿಂದ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಅಂತ ಏನು ದೊಡ್ಡದು ಏನೂ ಆಗೋದಿಲ್ಲ. ಹೆಲ್ತ್ ಅಂತ ಬಂದಾಗ ನೋಡಿ, ಬುಧ ಸ್ವಲ್ಪ ಇರ್ತಾನೆ. ಬುಧ ಇದ್ದಾಗ ಏನಾಗುತ್ತೆ ಅಂತಂದರೆ, ಬುಧ ಸ್ವಲ್ಪ ಓವರ್ ಥಿಂಕಿಂಗ್, ಯಾಕಂದರೆ ಕೆಲಸ ಜಾಸ್ತಿ ಆಗ್ತಾ ಇರುತ್ತೆ. ಈ ತಿಂಗಳು ನೀವು ಮುಟ್ಟಿದೆಲ್ಲ ಚಿನ್ನ, ನೀವೇನು ಕೆಲಸ ಮಾಡಿದ್ರು ಎಲ್ಲ ಓಕೆ, ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ ಎಲ್ಲ ಓಕೆ. ಬುಧ ಮತ್ತು ಶುಕ್ರನ ಪರಿವರ್ತನೆ, ಗುರು ಒಳ್ಳೆ ಮನೇಲಿ ಬರ್ತಾನೆ. ನಿಮಗೆ ಗುರು ಒಳ್ಳೆ ಮನೇಲಿ ಬರೋದು, ಬುಧ ಶುಕ್ರ ಪರಿವರ್ತನೆ, 11ನೇ ಮನೆ ಗುರು, ಯೋಗ ಬರ್ತಾನೆ ಇರುತ್ತೆ. ಕೆಲಸ ಬರ್ತಾನೆ ಇರುತ್ತೆ. ಕೆಲಸದ ಮೇಲೆ ಬಿದ್ದು
ನಿಮ್ಮ ಹೆಲ್ತನ್ನು ನೀವು ಸ್ವಲ್ಪ ಕೆಡಿಸ್ಕೊಳ್ಬಿಡ್ತೀರಿ. ಅಂದರೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗೋದಿರ್ಬೋದು, ಯಾಕಂದರೆ ಕುಜಾನೂ ಇರ್ತಾನೆ, ಕುಜ ಬುಧ ಇಬ್ಬರು ಇರೋದ್ರಿಂದ ಬಿ ಪಿ ಜಾಸ್ತಿ ಆಗೋದಿರ್ಬೋದು, ಅಥವಾ ಸ್ವಲ್ಪ ನರಗಳ ತೊಂದರೆ ಜಾಸ್ತಿ ಆಗಿರ್ಬೋದು, ತಲೆನೋವು ಜಾಸ್ತಿ ಬರೋದಾಗಿರ್ಬೋದು, ಬ್ರೈನ್ ಸ್ವಲ್ಪ ಡಿಸ್ಟರ್ಬ್ ಆಗೋದಾಗಿರ್ಬೋದು. ಇದೊಂಚೂರು ಹೆಲ್ತ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಇದು ಬಿಟ್ಟರೆ ಯೋಗ 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 ಅಂತ ಹೇಳ್ಬೋದು. ಅದೃಷ್ಟ 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 ಅಂತ ಹೇಳ್ಬೋದು. ಕನ್ಯಾ ರಾಶಿ ಅವ್ರಿಗಿರೋಷ್ಟು ಅದೃಷ್ಟ ಇನ್ನು ಯಾರಿಗೂ ಇಲ್ಲ ಬಿಡಿ. ಈ ಗುರು ಬದಲಾವಣೆಯಿಂದ ಮತ್ತೆ ಬುಧ ಮತ್ತೆ ಶುಕ್ರನ ಬದಲಾವಣೆಯಿಂದ ತುಂಬ ಯೋಗವನ್ನ ನೋಡ್ತೀರಾ ಕನ್ಯಾ ರಾಶಿಯವರು. ಹಾಗಾಗಿ ಕನ್ಯಾ ರಾಶಿಯವರು ಒಂದೇ ಒಂದು ರೆಮಿಡಿ ಮಾಡ್ಕೊಳ್ಳಿ. ನೀವು ಏನು ಬೇಡ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೀನ್ ಪಾಟ್ಸ್ನ ಹಾಕಿ, ಗ್ರೀನ್ ಗಿಡಗಳನ್ನ ಬೆಳೆಸಿ, ಬಳ್ಳಿ ಗಿಡಗಳನ್ನ ಜಾಸ್ತಿ ಬೆಳೆಸಿ, ಅದಕ್ಕೆ ನೀರು ಹಾಕಿ, ಜೊತೆಗೆ ನಿಮ್ಮ ಮನೆಯಲ್ಲಿ ಬುಧ ಮತ್ತೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಇಟ್ಟು ನೋಡಿ, ನಿಮ್ಮ ಕೆಲಸ ಕಾರ್ಯ ಆವಾಗ ನೋಡಿ ಹೇಗಾಗತ್ತೆ ಅಂತ. ಗುರು ಮತ್ತೆ ಶುಕ್ರರ ಒಂದು ಬ್ರೇಸ್ಲೆಟ್ ಕೈಗೆ ಹಾಕೊಳ್ಳಿ, ತುಂಬಾ ಪಾಸಿಟಿವ್ ಅಲ್ಲಿ ಇರ್ತೀರಾ. ಇದು ನಿಮ್ಗೆ ಲೈಫ್ ಟೈಮ್ ಎತ್ಕೊಂಡೋಗ್ಬಿಡುತ್ತೆ. ಏನಂದ್ರೆ ಒಂದು ಸತಿ ನೀವು ಇದ್ರಲ್ಲಿ ಕ್ಲಿಕ್ ಆಗ್ಬಿಟ್ರೆ, ಈ ಕೆಲಸ ಕಾರ್ಯದಲ್ಲಿ ಕ್ಲಿಕ್ ಆದ್ರೆ ಇದು ಮುಂದಕ್ಕೆ ರನ್ ಅಪ್ ಆಗ್ತಾ ಇರುತ್ತೆ. ಅದರಿಂದ ನಿಮ್ನ ಬೇಗ ನಿಮ್ಗೆ ಈಚೆ ತಗೊಂಡ್ ಬರಕ್ಕಾಗೋದಿಲ್ಲ. ಇದರಲ್ಲಿ ನೀವು ಪಾಸಿಟಿವ್ನೇ ನೋಡ್ಕೊಂಡು ಹೋಗ್ತಾ ಇರ್ತೀರಾ. ಹಾಗಾಗಿ ಈ ಗುರು ಮತ್ತೆ ಶುಕ್ರ ಬ್ರೇಸ್ಲೆಟ್ ಮತ್ತೆ ಸೂರ್ಯ ಬುಧ ಮಿಕ್ಸ್ ಆಗಿರೋಂಥ ಒಂದು ಸ್ಟೋನ್ ಇಟ್ಕೊಂಡು ನೋಡಿ, ಖಂಡಿತ ನಿಮ್ದೆಲ್ಲ ಕೆಲಸ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ.